ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಬಂದಿದ್ದೇನೆ ಮಲ್ಪೆಯ ಫುಡ್ ಫೆಸ್ಟಿಗೆ. ಹಾಗೆ ಇವತ್ತು ಲಾಸ್ಟ್ ಇದು. ಎಂಟ್ರಿ ಹೊಡಿಬೇಕಂದ್ರೆ ಇಲ್ಲಿ ಜನ ನೋಡಿ ನಮಗೆ ಸುಸ್ತಾಯಿತು. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇವಾಗ ಸ್ಟೇಜ್ ಪ್ರೋಗ್ರಾಮ್ ಬೇರೆ ನಡೀತಾ ಇತ್ತು. ಹಾಗಾಗಿ ಇಲ್ಲಿ ಜನ ಜಂಗುಳಿ. ಇಂತಹ ಕ್ಯಾಪ್ಟನ್ ಮಿಲ್ಲರ್ ಇಂತಹ ಫಿಲ್ಮ್ಗಳನ್ನು ನೋಡಿರ್ತೀರ. ಇಂತಹ ಫಿಲ್ಮ್ಗಳಲ್ಲಿ ಬಂದಿರುವಂತಹ ಹಾಡುಗಳಿಗೆ ಹಿನ್ನೆಲೆ ವಾದಕರಾಗಿ ಗಿಟಾರಿಸ್ಟ್ ಆಗಿ ನುಡಿಸಿದಂತಹ ಯಾವ ಕಡೆಯಿಂದ ಹೋಗೋದಂತಲೇ ಗೊತ್ತಾಗಲಿಲ್ಲ. ಫೈನಲಿ ನಮಗೊಂದು ಎಂಟ್ರಿ ಸಿಕ್ಕಿತ್ತು. ಹಾಗೆ ಇಲ್ಲಿ ನೋಡಬೇಕಾದ್ರೆ ಪೈನಾಪಲ್ ಮತ್ತು ಪಪ್ಪಾಯ, ಆಮೇಲೆ ವಾಟರ್ ಮೆಲನನ್ನು ಕಟ್ ಮಾಡಿ ಇಟ್ಟಿದ್ರು. ಸ್ವಲ್ಪ ಅಲ್ಲ, ರೇಟ್ ಜಾಸ್ತಿನೇ ಆಯಿತಾ ಕಂಪೇರ್ ಮಾಡಿದರೆ. ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ನೋಡಿ ಸ್ಟ್ರಾಬೆರಿ ಚಾಕ್ಲೇಟ್ ಅಂತ ಏನೋ 50 ರೂಪಾಯಿ. ನಾವು ಇದೆಲ್ಲ ಟೇಸ್ಟ್ ಮಾಡಲಿಲ್ಲ. ಇಲ್ಲೆಲ್ಲ ಡಾಲ್ ಇದೆ. ಹಾಗೆ ಜನ ಮಾತ್ರ ಸಿಕ್ಕಾಪಟ್ಟೆ, ಹೇಳೋದೇ ಬೇಡ. ರಶ್ ಅಂದರೆ ರಶ್. ಪಾರ್ಕಿಂಗ್ಗೋಸ್ಕರ ಒಂದು ಅಲೆದಾಡಿದ್ದೇವೆ, ಸ್ವಲ್ಪ ಅಲ್ಲ. ಮತ್ತು ಟೇಸ್ಟ್ ಇತ್ತು, ಫುಡ್ಡೆಲ್ಲ ಟೇಸ್ಟ್ ಇತ್ತು. ಆದರೆ ಟೇಸ್ಟ್ ಇದ್ದರೂ ಕೂಡ ಸ್ವಲ್ಪ ಕಾಸ್ಟ್ಲಿನೇ ಫುಡ್ಡು. ಪೊಟ್ಯಾಟೊ ಟ್ವಿಸ್ಟರ್, ಇದು ಲವೀನಾ ಮಸಾಲ, ಉಡುಪಿಯಲ್ಲಿ ಫೇಮಸ್ ಮಸಾಲೆ ಇದು. ಇವರದ್ದೆಲ್ಲ ಟೈಪಿನ ಮಸಾಲ ಇದೆ. ಅಲ್ಲದೆ ಮಲ್ಪೆ ಹೋಗುವ ರೋಡಲ್ಲಿ ಇವರ ಶಾಪ್ ಕೂಡ ಇದೆ. ಹಾಗೆ ಇಲ್ಲಿ ನೋಡಿ ಮೋಮೋಸ್ ಇದೆ ಮತ್ತು ಸ್ಮೋಕ್ಡ್ BBQ ಅಂದರೆ ಅದು ಮಣಿಪಾಲದಲ್ಲಿ ಕೂಡ ಇದೆ. ನಾವು ಮಣಿಪಾಲಕ್ಕೆ ಹೋಗ್ತೇವೆ ನಮಗೆ ಬೇಕಾದರೆ. ಈ ರೀತಿ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಿ ಕೊಡ್ತಾರೆ. 99 ವೆರೈಟಿ ದೋಸೆ. ಸೊ ಇಲ್ಲಿ ಮಲ್ಪೆ ಹೋಮ್ ಮೇಡ್ ಬಿರಿಯಾನಿ ಅಂತೆ. ಹಾಗೆ ಇದು ಅನನಸ್, ಪೈನಾಪಲ್ ಇದೆಲ್ಲ ಅದು, ಮತ್ತು ಕ್ಯಾರೆಟ್, ಆಮೇಲೆ ಗ್ರೀನ್ ಚಿಲ್ಲಿ ಉಪ್ಪು ನೀರಲ್ಲಿ ಹಾಕಿರ್ತಾರೆ. ತುಂಬ ರುಚಿ ಇರ್ತದೆ. ನೀವು ಧರ್ಮಸ್ಥಳ ಹೋಗುವಾಗೆಲ್ಲ ಇದು ನಿಮಗೆ ತುಂಬ ಸಿಗ್ತದೆ ಇಂಥದ್ದು. ಇದು ಮಾತ್ರ ಇಲ್ಲಿ ಭಾರಿ ಕಾಸ್ಟ್ಲಿ ಆಯ್ತಾ. 50 ರೂಪೀಸ್ಗೆ 2 ಪೀಸ್ ಕೊಟ್ಟದವರು. ಅಲ್ಲಿ ಇದ್ದ ಸ್ಟಾಲ್ಗಳಲ್ಲಿ ಇಲ್ಲಿ ಮಾತ್ರ ನಂಗೊಂದು ಚೀಪ್ ಕಾಣಿತು. ಎಲ್ಲದಕ್ಕೂ 50 ರೂಪೀಸ್ ಅಂತೆ. ಸೊ ನಾವಿಲ್ಲೇ ಸ್ವಲ್ಪ ತಗೊಂಡೆವು. ಏನಂದರೆ ನಾನು ತಗೊಂಡೆ ಕುಂದಾಪುರ ಚಿಕನ್ ಒಟ್ಟಿಗೆ ಇಡ್ಲಿ, ನಂಗೆ ಅದು ಇಷ್ಟ. ನನ್ನ ಫ್ರೆಂಡ್ ಅವರು ತಗೊಂಡ್ರು ಎಗ್ ರೈಸ್ ಮತ್ತು ಒಬ್ಬಳು ಗೋಬಿ, ಮತ್ತು ಇವರು ತಗೊಂಡ್ರು ಕಬಾಬ್. ಹಾಗೆ ನಾವು ಫಿಶ್ ನೋಡುವ, ಆ್ಯಕ್ಚುಲಿ ನಮಗೆ ಫಿಶ್ ಮನೆಯಲ್ಲಿ ಮಾಡ್ತೇವೆ, ಆದರೂ ಒಂದು ಇಲ್ಲಿದು ಟೇಸ್ಟ್ ನೋಡುವ ಅಂತ ಫಿಶ್ ತಗೊಳ್ಳಿಕ್ಕೆ ಬಂದೆವು. ಆದರೆ ಅಲ್ಲಿ ಫಿಶ್ ಫ್ರೈ ತುಂಬ ಕಾಸ್ಟ್ಲಿ ಅನಿಸಿತ್ತು ನಮಗೆ. ಡಿಸ್ಕೋ ಮೀನಿದ್ದು 200 ರೂಪೀಸ್ ಅಂತೆ ಒಂದು ಪೀಸಿಗೆ. ಸೊ ಬೇಡ, ಮಾರ್ಕೆಟಿಗೆ ಹೋಗಿ ಒಂದು 200 ರೂಪೀಸಿಗೆ ಒಂದು 10-12 ಕೊಡ್ತಾರೆ, 12-15 ಅಲ್ಲಿ ಮನೆಗೆ ತಂದು ಮಾಡುವ ಅಂತೇಳಿ ಸೀದಾ ಬಂದೆವು. ಹಾಗೆ ಇದು ಸ್ಮೋಕ್, ಆಗ ಹೇಳಿದಾಗೆ ಇದು ಕ್ಯಾಂಟೀನ್ ಎಲ್ಲ ಇದ್ದದ್ದು. ಬರೀ ಅದೇ ಚಿಕನ್ ಇದು ಐಟಮೇ ಇದ್ದದ್ದು. ಇದು ಈರೋಳು ಹೇಳ್ತಾರೆ, ಈಚಲ್ ಮರ ಅಂತ ಅದರಲ್ಲಿ ಆಗ್ತದಲ್ಲ 3 ಕಣ್ಣು, ಅದು ಅದರ ಐಸ್ ಕ್ರೀಮ್. ಇದು ಮಾತ್ರ ಬಜಿ ಗಲೀಜಿತ್ತು ಆಯಿತಾ. ಇದೆಂತಂದರೆ ಮಯೋನೈಸ್, ಅದರ ಪಾಸ್ತಾ, ಚೀಸ್ ಇದೆಲ್ಲ ನಮ್ಮದು ಪೆರಿ ಫ್ರೆಂಚ್ ಫ್ರೈಸ್, ಅದರ ಮೇಲೆ ಅಷ್ಟು ಕ್ರೀಮ್ ಹಾಕಿ ಕೊಡ್ತಿದ್ರು. ಇಲ್ಲಿ ಪರವಾಗಿಲ್ಲ, ಬಿರಿಯಾನಿ, ಎಗ್ ರೈಸ್ ಅದೆಲ್ಲ ಇತ್ತು. ಮತ್ತು ಮೆನ್ಯೂ ನೋಡಿ, ಇಲ್ಲಿ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಕಡಿಮೆ ಇದ್ದಲ್ಲಿ ಗಮ್ಮತ್ತು ಹೇಳಿದರೆ ಜನ ಇರ್ತಿರ್ಲಿಲ್ಲ. ಹಾಗೆ ನಾವು ಇಲ್ಲಿ ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ನೋಡಿಕೊಂಡು ಇನ್ನೊಂದು ರೌಂಡ್ ಬರುವ ಅಂತ ಹೇಳಿ ಹೋಗುವಾಗ ನಮಗೆ ಇದೊಂದು ಚಂದದ ಕಲಾಕೃತಿ ಎಲ್ಲ ಕಾಣಿತು. ಮಕ್ಕಳೆಲ್ಲ ಕೂತ್ಕೊಂಡು ಮಾಡ್ತಿದ್ರು, ತುಂಬ ಖುಷಿ ಆಯಿತು ನೋಡಿ. ಮತ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಲೈವ್ ಆರ್ಟಿಸ್ಟ್ ಇವರು ಚೆನ್ನಾಗಿ ಮಾಡ್ತಿದ್ರು. ಬಟ್ ಇಷ್ಟೊಂದು ಪೇಷನ್ಸ್ ಇಲ್ಲ. ನಾನು ನಿಂತ್ಕೊಂಡಿರಬೇಕು ಒಂದೇ ಥರ. ಅವ್ರು ನೋಡ್ಕೊಂಡು ಮಾಡ್ತಾಯಿದ್ರು. 300 ರೂಪೀಸೇನ ಒಂದು ಮಾಡಿ ಕೊಟ್ಟದ್ದಕ್ಕೆ. ನಮಗೆಲ್ಲ ಹೀಗೆ ನಿಲ್ಲಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾರು ನಿಂತಿದ್ದಾರೆ ನೋಡಿ ಅವರನ್ನು ನೋಡ್ತಾ, ಅವ್ರು ಬಿಡಿಸುವ ಚಿತ್ರವನ್ನು ನೋಡ್ತಾ, ಹಾಗೆಯೇ ರಾತ್ರಿ ಹೊತ್ತು ಸ್ವಲ್ಪ ಬೀಚ್ ಕಡೆ ಹೋಗುವ ಅಂತೇಳಿ ಹೊರಟೆವು. ಎಲ್ಲರೂ ಟಿಕಾಣಿ ಹೊಡೆದಿದ್ರು ಬೀಚ್ ಹತ್ರನೇ. ಒಳ್ಳೆ ವೇವ್ ಸೌಂಡ್ ಬರ್ತಿತ್ತು ನೋಡಿ. ನಮ್ಮ ಫ್ರೆಂಡ್ಸ್ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡ್ರು ಬೀಚ್ ಹತ್ರ ಹೋಗಿ. ನೈಟ್ ಬೀಚ್ ಹತ್ರದಿಂದ ನಡ್ಕೊಂಡು ಹೋಗುವಾಗ ಸ್ವಲ್ಪ ಭಯ ಆಗ್ತದೆ. ಅದು ವೇವ್ಸ್ ಎಲ್ಲ, ಅಲೆಗಳೆಲ್ಲ ತುಂಬ ಭಯಂಕರ ಆಗಿರ್ತದೆ. ಹಾಗೆ ನೋಡಿ ಎಲ್ಲರ ಡ್ಯೂಟಿ ಮುಗಿದ್ರು. ಒಂಟೆಗೆ ಇನ್ನೂ ಡ್ಯೂಟಿ ಚಾಲಿದೆ. ಒಂಟೆ ಸವಾರಿ ಆಗ್ತಾಯಿತ್ತು. ಇದೆಲ್ಲ ಮಲ್ಪೆ ಬೀಚ್ ಸೈಡಲ್ಲಿ ಆ್ಯಸ್ ಯೂಶ್ವಲ್ ಯಾವಾಗಲೂ ಇರುತ್ತೆ. ಹಾಗೆ ನಾವು ಇನ್ನು ಹೊರಟೆವು. ಇನ್ನೇನಿದೆ ನೋಡೋಕ್ಕೆ, ಸ್ವಲ್ಪ ತಿಂದೆವು, ಇನ್ನಾಯಿತು, ಇನ್ನು ನಮ್ಮ ಮನೆ ಕಡೆ ಹೊರಟೆವು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ನಮಸ್ತೆ, ಟೇಕ್ ಕೇರ್.